ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ತರಗತಿಯನ್ನು ನಾವು ಮುಂದುವರಿಸೋಣ. ಅಂಬರಚರ ಅಂತಂದರೆ ನೋಡ್ರಿ, ಆಕಾಶದಲ್ಲಿ ಸಂಚರಿಸುವವನು ಅಂತ ಅರ್ಥ ಕೊಡುತ್ತೆ. ಅಂಬರ ಚಿಕ್ಕುರ ಅಂತಂದರೆ ವ್ಯೋಮಕೇಶ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬರ ಚುಂಬಿ ಅಂತಂದರೆ ಮುಗಿಲನ್ನು ಮುಟ್ಟುವ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬರ ಮಣಿ ಅಂತಂದ್ರೆ ಏನು, ಸೂರ್ಯ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬರ ಅಂತಂದರೆ ಆಕಾಶವನ್ನೇ ವಸ್ತ್ರವಾಗಿ ಉಳ್ಳವನು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬರೀಕ್ಷ ಅಂತಂದರೆ ಏನು ನೋಡ್ರಿ, ಉರಿಯುವ ಓಡು ಅಥವಾ ವಿಷ್ಣು, ಶಿವ, ಸೂರ್ಯ, ವಿಷ್ಣು ಭಕ್ತನಾದ ಸೂರ್ಯವಂಶದ ಒಬ್ಬ ರಾಜ, ಎಳೆಯ ವಯಸ್ಸಿನ ಪ್ರಾಣಿ ಅಥವಾ ಯುದ್ಧ, ಪಶ್ಚಾತ್ತಾಪ, ಅಂಬಟೆ ಮರ ಅಂತಂದೇಳಿ ಅರ್ಥ ಕೊಡುತ್ತೆ ಅಂಬರೀಷ ಅಂತಂದರೆ. ಅಂಬರೇಚರ ಅಂತಂದರೆ ಅಂಬರಚರ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬಲ ಅಂತಂದರೆ ಏನು ನೋಡ್ರಿ, ಸಭೆ ಸೇರುವ ಸ್ಥಳ, ಅಂಗಳ, ಅಂಬಲಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬಲಿ ಅಂತಂದರೆ ಏನು ನೋಡ್ರಿ, ರಾಗಿ, ಜೋಳ ಮುಂತಾದವುಗಳ ಹಿಟ್ಟನ್ನು ಬೇಯಿಸಿ ತಯಾರಿಸಿದ ಗಂಜಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬಳಕ ಅಂತಂದರೆ ಅಂಬಕಳ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬಳಿಕ್ಕು ಅಂತಂದರೆ ಏನು ನೋಡು, ಅಂಬೆಗಾಲಿಕ್ಕು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬಷ್ಟ ಅಂತಂದರೆ ಏನು, ಮಾವುತ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬಷ್ಟ ಅಂತಂದರೆ ಅಂಬಷ್ಟೆ, ಕ್ಷೌರಿಕ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬಷ್ಟೆ ಅಂತಂದರೆ ನೋಡ್ರಿ, ಒಂದು ಬಗೆಯ ಮಲ್ಲಿಗೆ ಅಥವಾ ಅಮ್ಮಟೆಯ ಮರ ಮತ್ತು ಅದರ ಕಾಯಿ, ಅಗುಳ ಶುಂಠಿ ಅಥವಾ ಪುಲ್ಲಂ ಪುರಿಚೆ ಸೊಪ್ಪು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬಾಡಿ ಎಲೆ ಅಂತಂದರೆ ನೋಡಿ, ವೀಳ್ಯದೆಲೆಯಲ್ಲಿ ಒಂದು ಜಾತಿ. ಅಂಬಾರ ಅಂತಂದರೆ ಹುಲ್ಲಿನ ಬಣವೆ, ಮೆದೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬಾರಿ ಅಂತಂದರೆ ಉಗ್ರಾಣ, ಆನೆಯ ಮೇಲೆ ಕುಳಿತುಕೊಳ್ಳಲು ಹಾಕುವ ಮಂಟಪದಂತಹ ಭದ್ರಾಸನ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬಾಲ್ ಅಂತಂದರೆ ಮಕ್ಕಳ ಆಟದಲ್ಲಿ ಇನ್ನೂ ಸಿದ್ಧವಾಗಿಲ್ಲ ಎಂಬುದನ್ನು ಸೂಚಿಸುವ ಒಂದು ಕೂಗು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬಿ ಅಂತಂದರೆ ಏನು ನೋಡ್ರಿ, ಅಂಬಿ ಅಂತಂದರೆ ದೋಣಿ. ಅಂಬಿಕೆ ಅಂತಂದರೆ ಏನು ನೋಡ್ರಿ, ತಾಯಿ, ಪಾರ್ವತಿ, ಧೃತರಾಷ್ಟ್ರನ ತಾಯಿಯ ಹೆಸರು ಅಂಬಿಕೆ ಅಂತಂದೇಳಿ. ಧೃತರಾಷ್ಟ್ರನ ತಾಯಿಗೆ ಕರಿತಾರಲ್ಲ, ಆಕೆ ಹೆಸರಿಗೆ ಅಂಬಿಕೆ ಅಂತ ಕರೀತಾರೆ. ಅಂಬಿಕ್ಕು ಅಂತಂದರೆ ಬಾಣ ಪ್ರಯೋಗ ಮಾಡು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬಿಗ ಅಂತಂದ್ರೆ ನೋಡಿ, ದೋಣಿ, ನಾವೆ ಮುಂತಾದವುಗಳನ್ನು ನಡೆಸುವವನು, ಬೆಸ್ತರವನು, ಅಂಬನ್ನು ಹಿಡಿದವನು, ಬೇಡರವನು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬರಿ ಬಿಡು ಅಂತಂದ್ರೇನು, ಧಾರಾಕಾರವಾಗಿ ಸುರಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬಿಲ ಅಂತಂದರೆ ಅಂಬಲಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬಿಸು ಅಂತಂದ್ರೇನು, ಒಣಗಿಸು ಅಂತಂದೇಳಿ ಅರ್ಥ ಕೊಡುತ್ತೆ.